ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಏನಾಗಿದೆ ಅಂತಂದರೆ ಬೀದರ್ ಡಿಸ್ಟಿಕ್ ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ನಿನ್ನೆ ರಾತ್ರಿ ಏನಾಗಿದೆ ಅಂತಂದರೆ ಒಬ್ಬ ಕಿಡಿಗೇಡಿಗಳು ಉಡಾಟಪ್ಪು ಪುಂಡ್ರು ಆಕ್ಸಿಡೆಂಟ್ ಮಾಡಿಕೊಂಡು ಆಸ್ಪತ್ರೆಗೆ ಬರ್ತಾರೆ. ಅಲ್ಲಿರುವಂತಹ ಡಾಕ್ಟರ್ಗಳು ಎಮರ್ಜೆನ್ಸಿ, ಯಾಕಂದ್ರೆ ಆಕ್ಸಿಡೆಂಟ್ ಆಗಿ ಬಂದಿದ್ದಪ್ಪ ಅಂದ್ರೆ ಎಮರ್ಜೆನ್ಸಿ, ಆ ಎಮರ್ಜೆನ್ಸಿಗೆ ಮಾಡಿಸ್ಬೇಕಪ್ಪ ಅಂದ್ರೆ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಮಾಡ್ಬೇಕಂತಂದ್ರೆ ಆಕ್ಸಿಡೆಂಟ್ ಆಗಿದೆ ಅಂತಂದ್ರೆ ಅದು ಏನಪ್ಪಾ ಅಂದ್ರೆ MLC ಆಗುತ್ತೆ, ಕೇಸ್ ಆಗುತ್ತೆ. ಹೌದಾ? ಅದನ್ನ ಎಕ್ಸ್ರೇ ತೆಗಿಸ್ಬೇಕಂದ್ರೆ ಅದ್ರ ಮೇಲೆ MLC ಅಂತ ಬರಲೇಬೇಕು, ಯಾಕಂದ್ರೆ ಅದು ಅರ್ಜೆಂಟ್ ಇದೆ, ಎಮರ್ಜೆನ್ಸಿ ಇದೆ. ಅದನ್ನ ಅವ್ರ ಕರ್ತವ್ಯ, ಅವ್ರ ರೂಲ್ಸ್ ಏನಿದೆ, ಡಾಕ್ಟರ್ಗಳು ಪೇಷಂಟ್ದು ಏನ್ ನೋಡ್ಲಿಲ್ಲ, ಅವ್ರದ್ದು ಏನ್ ನೋಡ್ಲಿಲ್ಲ, ಅವ್ರು ಹೆಂಗದಾರ ಏನಿಲ್ಲ, ಕುಡಿದು ಬಂದಾರು, ನಾಲಾಯಕ್ ಅದಾರು, ಥರ್ಡ್ ಕ್ಲಾಸ್ ಅದಾರು, ಏನ್ ನೋಡ್ಲಿಲ್ಲ. ಮೊದಲು ಅವ್ರು ಟ್ರೀಟ್ಮೆಂಟ್ ಮಾಡಬೇಕು ಅಂತ ಹೇಳಿ ಅದರ ಮೇಲೆ MLC ಅಂತ ಬರೋದು ಎಕ್ಸ್ರೇ ತೆಗೆಸ್ಕೊಂಡು ಟ್ರೀಟ್ಮೆಂಟ್ ಮಾಡ್ಬೇಕಂತ ಮಾಡಿದ್ದಕ್ಕೆ ಈ ಪುಂಡರು ಕಿಡಿಗಡಿಗಳು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಯಾಕಪ್ಪ, ನಿಮ್ಮ ಮನ್ಯಾಗ ನಾಳೆ ನಾನು ಬಂದ ಚಾಕ್ ಯಾಕೆ ಕೊಡ್ಲಿಲ್ಲ ಜಲ್ದಿ ಅಂತೇಳಿ ಹೊಡ್ಯಾಕ್ ಬರ್ತತಿನ? ನಿಮ್ಮ ಮನ್ಯಾಗ ಬೇಗ ಅಡಿಗೆ ಯಾಕೆ ಮಾಡಲಿಲ್ಲ ಅಂತೇಳಿ ಜಗಳ ಮಾಡ್ತೀರಿ ನೀವು? ನಿಮ್ಮಪ್ಪ ನಿಮ್ಮ ಕೈಯಾಗ 5 ರೂಪಾಯಿ ಲೇಟ್ ಮಾಡಿದ್ರೆ ಹೊಡಿತೀರಿ ನೀವು? ಯಾಕೆ ಏನಂತ ಕೇಳಿದ್ರೆ ಹೊಡ್ಯಾಕ್ ನಿಂತು ಬಿಡ್ತೀರೇನ? ಕೈ ಎಷ್ಟು ದುಡ್ಡು ಬಂದ್ಬಿಟ್ಟವ ಡಾಕ್ಟರ್ ಹೊಡಿಯಷ್ಟು. ಡಾಕ್ಟರ್ ಇಲ್ಲ ಅಂದ್ರೆ ನಿಮ್ಮ ದೋಸ್ತು, ನಿಮ್ಮ ಅಣ್ಣ, ನಿಮ್ಮ ತಮ್ಮ, ನಿಮ್ಮ ಸಿಸ್ಟರ್, ನಿಮ್ಮಪ್ಪ ಎಲ್ಲಿ ಹೋಗ್ತಾರ? ಮನೆ ಮಾಡ್ಕೋಬೇಕಿತ್ತಷ್ಟಿದ್ದವ್ರು ನೀವು. ಹಾಸ್ಪಿಟ್ಲ್ ಎದಕ್ಕೆ ಬಂದ್ರಿ? ಡಾಕ್ಟರ್ ಹೆಂಗೆ ಹೊಡಿದ್ರಿ? ನೈಟ್ ಶಿಫ್ಟ್ ಅದು, ಕಣ್ಣಾಗ ನಿದ್ದೆ ಬಂದ್ರು ಕೂಡ ನಿಮ್ನ ನೋಡ್ಕೊಂಡ್ ಕೂತಿರ್ತಾರೆ, ಕಾಕೊಂಡ್ ಕೂತಿರ್ತಾರ. ಎಲ್ಲಿ ಸತ್ತಿಗಿತಾನ ಇವನು ಅಂತ ಹೇಳಿ ಬಚಾವ್ ಮಾಡೋ ಸಲುವಾಗಿ ನಿಮ್ನ ಕಾಯ್ತಿರ್ತಾರ. ನಿದ್ದೆ ಬಿಟ್ಟು ಒಂದು ವಾರ ನಿದ್ದೆಗೆಟ್ಟು ಕೆಲಸ ಮಾಡಿ ಗೊತ್ತಾಗತ್ತ. ಹೊಡಿಬೇಕಾದ್ರೆ ಡಾಕ್ಟರ್ಗಳನ್ನ ಈ ರೀತಿ ಹೊಡಿಯೋದು ತಪ್ಪು. ಯಾಕೆ ಗೊತ್ತಾ? ಡಾಕ್ಟರ್ಗಳು ನಿಮಗೆ ಟ್ರೀಟ್ಮೆಂಟ್ ಮಾಡ್ತಾರ. ನಿನಗೆ ಕಾನೂನು ಗೊತ್ತಿಲ್ಲಪ್ಪ ಅಂದ್ರೆ ನೀ ಬರಬಾರ್ದಿತ್ತು, ಕೇಳಬಾರ್ದಿತ್ತು, ನೀ ಮಾಡಬಾರ್ದಿತ್ತು. ನಿನ್ನ ಕಾನೂನು ಗೊತ್ತೈತಪ್ಪ ಅಂದ್ರೆ ಸುಮ್ಮನೆ ಇರ್ಬೇಕಿತ್ತು. ಕಾನೂನು ಪ್ರಕಾರ ಏನಾಗುತ್ತಾ ಅದಾಗ್ತಿತ್ತು. ನೀ ಯಾಕೆ ಬಂದೆ? ನೀ ಹಾಸ್ಪಿಟಲ್ ಎದಕ್ಕೆ ಬಂದೆ? ನೀ ಅಷ್ಟು ಗಟ್ಟಿ ಮುಟ್ಟಿದ್ದಾವ, ಹೊಡಿಲಿಕ್ಕೆ ತಾಕತ್ತಿದ್ದಾವ ನೀನು. ಯಾಕಪ್ಪ ನೀವೆಲ್ಲ ಬಂದ್ರಿ? ನಿಮ್ಮ ಮನೆ ಮಾಡ್ಕೋಬೇಕಿತ್ತು, ನಿಮ್ಮ ಹತ್ರ ಶಕ್ತಿ ಇತ್ತಲ್ಲ, ಹೊಡೆಯುತ್ತ ಶಕ್ತಿ ಇತ್ತು. ಆ ನಿಮ್ಮ ಫ್ರೆಂಡ್ಗೆ ನೀವು ಟ್ರೀಟ್ಮೆಂಟ್ ಮಾಡ್ಕೋಬೇಕಿತ್ತ. ಡಾಕ್ಟರ್ ಏನು ಅವಶ್ಯಕತೆ ಇತ್ತು? ಹೌದಾ? ಕಾನೂನಿಗೆ ನೀವು ಮಿಸ್ಗೈಡ್ ಮಾಡಕ್ ಹೋಗ್ತೀರಿ. ಇದರ ಮೇಲೆ ಆಕ್ಷನ್ ತಗೋಬೇಕು. ನಾನು ಸಂಬಂಧಪಟ್ಟಂತ ಅಲ್ಲಿರುವಂತಹ ಪೊಲೀಸ್ ಆಲ್ರೆಡಿ ಅದು ಆಕ್ಷನ್ ಆಗಿದೆ. ಯಾಕಂತಂದ್ರೆ ಅದು ಡಾಕ್ಟರ್ಗಳಿಗೆ ಏನು ಸುಮ್ಮನೆ ಹಂಗೆ ತಾವು ಹೇಳಿದ್ದ ಕೇಳ್ಬೇಕಂದ್ರೆ ಡಾಕ್ಟರ್ಗಳು ಏನು ಬಿಟ್ಟಿ ಬಿದ್ದಿದಾರ ಹೊಡ್ಸ್ಕೊಳಕ್ಕೆ? ನೀವು ಹೇಳಿದ ಮಾತು ಕೇಳಕ್ಕೆ ಪೊಲೀಸ್ ಕೇಸನ್ನ ಮುಚ್ಚಾಕ್ಸಾಗತ್ತಾ? ರೆಸ್ಪೆಕ್ಟೆಡ್ ಡಾಕ್ಟರ್ ಅದಾರ ನಮ್ಮಲ್ಲೇ. ಅವ್ರು ತಮ್ಮ ಕರ್ತವ್ಯಗಳನ್ನ ಮಾಡ್ತಾ ಇದಾರ, ಸಿನ್ಸಿಯರ್ ಆಗಿ ಮಾಡ್ತಾರ. ನಿಂಗೆ ಹಂಗೆ ಹೋಗಿದ್ದಪ್ಪ ಅಂದ್ರೆ ನಿನ್ಗೆ ಗೊತ್ತಿರುವಂತ, ನಿನಗೆ ಯಾವ್ದು ಥರ್ಡ್ ಕ್ಲಾಸ್ ಡಾಕ್ಟರ್ ಹತ್ರ ಹೋಗ್ಬೇಕಿತ್ತು, ನಿನಗೆ ಗೊತ್ತಿರೋ ಹತ್ರ ಹೋಗಿ ಮುಚ್ಚುಬರಿ ಮಾಡ್ಕೋಬೇಕಿತ್ತು. ರೆಸ್ಪೆಕ್ಟೆಡ್ ಡಾಕ್ಟರ್ ಹತ್ರ ನೀನು ಬಂದಿದೆ ಅಂದ್ಮೇಲೆ ರೆಸ್ಪೆಕ್ಟ್ ಆಗಿರ್ಬೇಕಿತ್ತು. ಹೊಡಿದ ಇದರ ಮೇಲೆ ಪೊಲೀಸರು ಆಕ್ಷನ್ ತಗೋಬೇಕು. ಆ ಡಾಕ್ಟರ್ಗೆ ಯಾವ ರೀತಿ ಆಗಿದಿಲ್ಲ ಅದೇ ರೀತಿಯಾಗಿ ಟ್ರೀಟ್ಮೆಂಟ್ ಅನ್ನ ಇವ್ರುಗಳಿಗೆ ಕೊಡಬೇಕು, ಇಂಥವ್ರುಗಳಿಗೆ ಕೊಡಬೇಕು. ಅದನ್ನ ಪೇಪರಲ್ಲಿ ಬರಬೇಕು, ನ್ಯೂಸ್ ಅಲ್ಲಿ ಬರಬೇಕು. ಕೊಟ್ಟಿದ್ದು ಬೆಂಡೆತ್ತಿದ್ದನ್ನ ಚೆನ್ನಾಗಿ ಬೆಂಡೆತ್ತಿ ಅವರು ಪೇಪರಲ್ಲಿ ಬರಬೇಕು, ನ್ಯೂಸ್ ಅಲ್ಲಿ ಬರಬೇಕು. ಮಾಡಿದ್ರೆ ಏನಾಗುತ್ತೆ ಅಂತೇಳಿ ಇಂಥವ್ರಿಗೆ ಸುಮ್ಮನೆ ಹಿಂಗೆ ಮಾಡಿದ್ರೆ, ಗುಂಡಾಗಿರಿ ಮಾಡಿದ್ರೆ, ರೌಡಿಸಮ್ ಮಾಡಿದ್ರೆ ಅಂತೇಳಿ ಡಾಕ್ಟರ್ಗಳನ್ನ ಪಾಪ ಅವರು ಫ್ರೀ ಬಿದ್ದಾರೇನ್ರಿ? ನಾಳೆ ಎಮರ್ಜೆನ್ಸಿ ಆದ್ರೆ ನಿಮ್ಮ ತಂದೆ ತಾಯಿಗೆ ಏನಾರಾದ್ರ, ನಿನಗ ಏನಾದ್ರ, ನೀ ಏನಾದಿ ಅನ್ನೋದು ನೋಡಕ್ ಹೋಗೋದಿಲ್ಲ. ಫಸ್ಟ್ ಟ್ರೀಟ್ಮೆಂಟ್ ಕೈಗೊಳ್ತಾರ ಡಾಕ್ಟರ್ಗಳು. ಜೀವ ಬದುಕಿಸ್ಲಿಕ್ಕೆ ಫಸ್ಟ್ ಪ್ರಯಾರಿಟಿ ಕೊಡ್ತಾರ. MLC ಮಾಡಿದ್ರೆ ನೀನು ತಗೊಂಡೋಗಿ ಏನು ನೀನು ಹಾಕೋತಿರ್ಲಿಲ್ಲ, ಯಾರು ಸಾಯಿಸ್ತಿರ್ಲಿಲ್ಲ ನಿನಗೆ. ಅವರದು ಕಾನೂನು ಪ್ರಕಾರ ಮಾಡ್ತಾ ಇದ್ರ ಪದ್ಧತಿಗಳನ್ನ. ನೈಟಲ್ಲಿ ಆಕ್ಸಿಡೆಂಟ್ ಬಂದಿದ್ದಪ್ಪ ಅಂದ್ರೆ ಅದು MLC ಆಗ್ಲೇಬೇಕು. ನಾಳೆ ಹೆಚ್ಚು ಕಡಿಮೆ ಆದ್ರೆ ಜಿಮ್ಮೆದಾರಿ ಯಾರು? ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ ಹೆಚ್ಚು ಕಡಿಮೆ ಜಿಮ್ಮೆದಾರಿ ಯಾರು? ಆಕ್ಸಿಡೆಂಟ್ ಕೇಸ್ ಅದು. ಅಷ್ಟು ಗೊತ್ತಿಲ್ಲ ನಿಮ್ಗೆ? ಹೊಡ್ಯಾಕ್ ನಿಂತು ಬಿಡುದ ಡಾಕ್ಟರ್ ಮೇಲೆ? ಇವ್ರ ಮೇಲೆ ಕಠಿಣ ಕ್ರಮ ತಗೋಬೇಕು. ಅದು ಪೇಪರಲ್ಲಿ ಬರಬೇಕು, ಅದು ನ್ಯೂಸಲ್ಲಿ ಬರಲೇಬೇಕು. ನಾನು ಇದನ್ನ ಸಂಬಂಧಪಟ್ಟಂತ ಅಲ್ಲಿರುವಂತಹ ಠಾಣೆಯ ಅಧಿಕಾರಿಗಳಿಗೆ, ಇನ್ಸ್ಪೆಕ್ಟರ್ಗಳಿಗೆ ನಾನು ದಯಮಾಡಿ ಮನವಿ ಮಾಡ್ಕೊಂತೇನೆ. ನೀವು ಇದನ್ನ ಆಕ್ಷನ್ ತಗೋಬೇಕು, ಅದನ್ನ ನ್ಯೂಸ್ ಅಲ್ಲಿ ತೋರಿಸ್ಬೇಕು. ಅವ್ನ ಹೆಂಗ್ ಉಳಿಸಾಡೋದಲ್ಲ, ಇವ್ರು ಹೊರಗಡೆ ಬರ್ಬೇಕು. ಸ್ಟೇಷನ್ ಹೊರಗಡೆ ಬರ್ಬೇಕಾದ್ರೆ ಇವ್ರು 2 ಕಾಲಿ 4 ಕಾಲಲ್ಲಿ ಬರ್ಬೇಕು. ಇವ್ರು 4 ಕಾಲಲ್ಲಿ ಬರ್ಬೇಕು, ಹೊರಗೆ ಮಾಡ್ಬೇಕಿಂತ ಅವ್ರಿಗೆ. ಅಂದ್ರೆ ಗೊತ್ತಾಗ್ತತಿ ಏನ್ ಅನ್ನೋದು ಅಂತ ಹೇಳಿ. ಹಾಸ್ಪಿಟ್ಲ್ ಬಿಟ್ಟಿ ಬಿದ್ದಾವ, ಡಾಕ್ಟರ್ ಬಿಟ್ಟಿ ಬಿದ್ದಾರ ನಂಗೆ ಹೊಡ್ಯಾಕ? ಹೊಡ್ಯಾಕ್ ಬಿಟ್ಟಿ ಬಿದ್ದಾರ ನಿಮ್ಗ? ಥ್ಯಾಂಕ್ ಯು ಸೋ ಮಚ್.